ಪ್ರಜ್ವಲ್ ರೇವಣ್ಣ ಬಂಧನ ಸಾಧ್ಯತೆ ಎನಿ ಟೈಮ್. ಸೇಮ್ ಟೈಮ್ ಜರ್ಮನಿಯಲ್ಲಿದ್ದಂತಹ ಪ್ರಜ್ವಲ್ ಈಗ ಅಲ್ಲಿಂದ ದುಬೈಗೆ ಹೋಗಿರಬಹುದು ಅನ್ನುವ ಮಾಹಿತಿ ಬರ್ತಾ ಇದೆ. ಎಲ್ಲ SIT ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಎರಡೂ ಕಡೆಗಳಲ್ಲಿ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಮಂಗಳೂರು, ಗೋವಾ ಸೇರಿದಂತೆ ಹತ್ತಿರದ ಏರ್ಪೋರ್ಟ್ಗಳು ಎಲ್ಲಿದ್ದಾವೆ ಎಲ್ಲ ಕಡೆಯಲ್ಲೂ ಪೊಲೀಸ್ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಯಾವುದು ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ರು, ಆ ಕಿಡ್ನ್ಯಾಪ್ ಕೇಸ್ನಲ್ಲಿ ನನ್ನನ್ನು ರೇಪ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಪ್ರಜ್ವಲ್ ನನ್ನನ್ನು ರೇಪ್ ಮಾಡಿರೋದು, ರೇವಣ್ಣ ಬರೀ ಕಿಡ್ನ್ಯಾಪ್ ಮಾಡಿರೋದು ಅನ್ನೋ ಅರ್ಥದಲ್ಲಿ ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ಹೀಗಿರುವಾಗ ಒಂದಕ್ಕಿಂತ ಒಂದು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಪ್ರಜ್ವಲ್ಗೆ. ಸೊ ಹಾಗಾಗಿ ಒಂದಂತೂ ಫಿಕ್ಸ್, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋದು. ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿದ್ದ ನಮ್ಮ ಅಪ್ಪನ್ನೇ ಬಿಟ್ಟಿಲ್ಲ ಅಂತಂದರೆ ಇನ್ನು ನನ್ನನ್ನು ಬಿಡ್ತಾರಾ? ನನಗೆ ಈಗ SIT ಅಧಿಕಾರಿಗಳು ಒಂದು ಗತಿ ಕಾಣಿಸ್ತಾರೆ. ನಾನು ಹೋಗಿ ಇವಾಗ ಸರೆಂಡರ್ ಆದರೆ ಒಳ್ಳೆಯದು ಅಂತ ಯೋಚನೆ ಇರುತ್ತೆ. ನಮಸ್ಕಾರ, ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪ್ರಜ್ವಲ್ ರೇವಣ್ಣ ಬಂಧನ ಸಾಧ್ಯತೆ ಎನಿ ಟೈಮ್. ನಿನ್ನೆ ಸಾಯಂಕಾಲನೇ ಅವರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾರೆ. ಇಳಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅಂತ ಸುದ್ದಿ ಆಗಿತ್ತು. ಎಲ್ಲ SIT ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಎರಡೂ ಕಡೆಗಳಲ್ಲಿ, ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಎರಡೂ ಕಡೆಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬರೀ ಬೆಂಗಳೂರು ಮಾತ್ರ ಅಲ್ಲ, ಮಂಗಳೂರು, ಗೋವಾ ಸೇರಿದಂತೆ ಹತ್ತಿರದ ಏರ್ಪೋರ್ಟ್ಗಳು ಎಲ್ಲಿದ್ದಾವೆ ಎಲ್ಲ ಕಡೆಯಲ್ಲೂ ಪೊಲೀಸ್ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಇಳಿತಾ ಇದ್ದ ಹಾಗೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅನ್ನುವ ಉದ್ದೇಶ. ಈಗಾಗಲೇ ಈ ಸಂಬಂಧ ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಲಾಗಿದೆ. ಅಂದರೆ ಎಲ್ಲೇ ಇದ್ದರೂ ವಿದೇಶಗಳಲ್ಲಿರುವಂತಹ ಏನು ತನಿಖಾ ಸಂಸ್ಥೆಗಳೇನಿದ್ದಾವೆ ಆ ತನಿಖಾ ಸಂಸ್ಥೆಗಳಿಗೆ ಆಲ್ರೆಡಿ ನೋಟಿಸ್ಗಳನ್ನು ಕಳಿಸಿದ್ದಾರೆ. ಅಂದರೆ ಅದನ್ನು ಅವ್ರಿಗೆ ಕಳಿಸಿ, ನೋಡಿ ಹಿಂಗಿದೆ ಈ ವ್ಯಕ್ತಿ, ಪಾಸ್ಪೋರ್ಟ್ ನಂಬರ್ ಇದು, ಅದರಲ್ಲಿ ಫೋಟೋ ಹಿಂಗಿದೆ ಆ ಮನುಷ್ಯ ಇಂಥ ಅಪರಾಧಗಳನ್ನು ಎಸಗಿದ್ದಾನೆ, ಹಾಗಾಗಿ ನಾವು ನಿಮಗೆ ಅಂದರೆ ಈ ನೋಟಿಸನ್ನು ಕಳಿಸ್ತಾ ಇದ್ದೀವಿ, ದಯವಿಟ್ಟು ಈ ವ್ಯಕ್ತಿ ಕಂಡ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಅಥವಾ ನಮಗೆ ನಾವು ವಶಪಡಿಸಿಕೊಳ್ಳೋಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತ ಎಲ್ಲ ವಿದೇಶದ ತನಿಖಾ ಸಂಸ್ಥೆಗಳಿಗೆ ಕಳಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಜರ್ಮನಿಯಲ್ಲಿದ್ದಂತಹ ಪ್ರಜ್ವಲ್ ಈಗ ಅಲ್ಲಿಂದ ದುಬೈಗೆ ಹೋಗಿರಬಹುದು ಅನ್ನುವ ಮಾಹಿತಿ ಬರ್ತಾ ಇದೆ. ಇಲ್ಲಿಂದ ದುಬೈಗೆ ಹಾರಿ ಅಂದರೆ ಒಂದೇ ಕಡೆಯಲ್ಲಿ ಇಲ್ಲ, ಯಾಕೆ ಬೇಕು ರಿಸ್ಕು ಅನ್ನೋ ಕಾರಣಕ್ಕೆ. ಇನ್ನೊಂದು, ಕೈಯಲ್ಲಿ ಯಾವಾಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರುತ್ತೋ ಯಾವ ದೇಶಕ್ಕೆ ಯಾವ ಟೈಮಲ್ಲಿ ಬೇಕಾದರೂ ಟಿಕೆಟ್ ಬುಕ್ ಮಾಡ್ಕೋ ಹೊರಡು ಹೀಗೆ ಹೋಗುವ ಸಾಧ್ಯತೆ ಇರೋದ್ರಿಂದ ಪ್ರಜ್ವಲ್ ಒಂದು ಕಡೆ ನಿಲ್ತಾ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಪ್ರಜ್ವಲ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರುವಂತಹ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಶಂಕೆಯನ್ನು ಅಧಿಕಾರಿಗಳು ಹೊರಗೆ ಹಾಕಿದ್ದಾರೆ. ಆದರೆ ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ಆಲ್ರೆಡಿ HD ರೇವಣ್ಣ ಅವರು ಅರೆಸ್ಟ್ ಆಗಿದೆ. 4 ದಿನ ಅವ್ರನ್ನ SIT ವಶಕ್ಕೆ ಕೊಟ್ಟಿದ್ದಾಗಿದೆ. ಕಣ್ಣೀರು ಹಾಕಿದ್ದಾರೆ ಲಿಟ್ರಲಿ ರೇವಣ್ಣ. ಹೀಗಿರುವಾಗ ಅವ್ರ ಮಗ ತಪ್ಪಿಸ್ಕೊಂಡು ಓಡಾಡೋಕ್ಕಾಗಲ್ಲ. ಅದರಲ್ಲೂ ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ, ಬಹಳ ಸೂಕ್ಷ್ಮವಾದ ಕೇಸ್ಗಳಲ್ಲಿ ಹಂಗೆ ತಪ್ಪಿಸ್ಕೊಂಡು ಓಡಾಡೋದು ತುಂಬ ಕಷ್ಟ. ಇನ್ಫ್ಯಾಕ್ಟ್ ರೇವಣ್ಣ ಅವ್ರ ಅರೆಸ್ಟ್ ಆದಮೇಲೆ ಪ್ರಜ್ವಲ್ಗೆ ಡವ ಶುರುವಾಗಿರುತ್ತೆ. ಅಪ್ಪನ್ನೇ ಬಿಟ್ಟಿಲ್ಲ, ತಾತನ ಮನೆಯಲ್ಲಿರುವ ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿದ್ದ ನಮ್ಮ ಅಪ್ಪನ್ನೇ ಬಿಟ್ಟಿಲ್ಲ ಅಂತಂದರೆ ಇನ್ನು ನನ್ನನ್ನು ಬಿಡ್ತಾರಾ? ನನಗೆ ಈಗ SIT ಅಧಿಕಾರಿಗಳು ಒಂದು ಗತಿ ಕಾಣಿಸ್ತಾರೆ. ನಾನು ಹೋಗಿ ಇವಾಗ ಸರೆಂಡರ್ ಆದರೆ ಒಳ್ಳೆಯದು ಅಂತ ಯೋಚನೆ ಇರುತ್ತೆ. ಆ ಕಾರಣಕ್ಕೆ ಎಲ್ಲಿಗೆ ಪ್ರಜ್ವಲ್ ಬರ್ಬೋದು ಅಂತ ಗೊತ್ತಿಲ್ಲ. ಅಂದರೆ ಬೆಂಗಳೂರು ಏರ್ಪೋರ್ಟಿಗೆ ಬರ್ಬೋದು, ಮಂಗಳೂರಿಗೆ ಬರ್ಬೋದು, ಅಥವಾ ಗೋವಾಗೆ ಬರ್ಬೋದು, ಯಾವ ಏರ್ಪೋರ್ಟ್, ಬೆಳಗಾವಿಗೆ ಬರ್ಬೋದು, ಶಿವಮೊಗ್ಗಕ್ಕೆ ಬರ್ಬೋದು, ಎಲ್ಲಿಗೆ ಬರ್ಬೋದು ಅನ್ನೋ ಐಡಿಯಾನೇ ಇಲ್ಲದೆ ಇರೋದ್ರಿಂದ ಥಿಂಕಿಂಗ್. ಆ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಎಲ್ಲೆಲ್ಲಿ ಹತ್ತಿರದ ವಿಮಾನ ನಿಲ್ದಾಣಗಳಿದಾವೋ ಅಲ್ಲೆಲ್ಲ ಹೋಗಿ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಈಗ ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆಲ್ಲ ಹೋದರೆ ಅಲ್ಲಿ ಕಾಣ್ತಾರೆ ಪೊಲೀಸ್ ಆಫೀಸರ್. ಅಂದರೆ ರೆಗ್ಯುಲರ್ ಇರೋದಕ್ಕಿಂತ ಜಾಸ್ತಿ ಜನ ಕಾಣ್ತಾರೆ. ಬಿಕಾಸ್ ತಪ್ಪಿಸ್ಕೊಂಡು ಮತ್ತೆಲ್ಲೋ ಅಪ್ಸ್ಕ್ಯಾಂಡ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಕಾದು ಕೂತಿದ್ದಾರೆ ಎಕ್ಸಿಟ್ ಡೋರ್ನ ಹತ್ರ. ಬಂದ ತಕ್ಷಣ ಹಿಡಿದು ಒಳಗೆ ಹಾಕಬೇಕು. ಅಥವಾ ಇನ್ಫ್ಯಾಕ್ಟ್ ಪ್ರಜ್ವಲ್ ರೇವಣ್ಣ ಲಾಯರ್ ಏನಿದ್ದಾರೆ ಅವರು ಹೇಳ್ತಾ ಇರೋದು, ಬೆಂಗಳೂರಿಗೆ ಬಂದ ತಕ್ಷಣ ಅವರು ಶರಣಾಗ್ತಾರೆ, ನೀವು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಆಲ್ರೆಡಿ ಹೇಳಿದ್ದಾಗಿದೆ. ಇನ್ಫ್ಯಾಕ್ಟ್ ಆರಂಭದಲ್ಲಿ ಇದ್ದಿದ್ದು ಅವ್ರು 4ನೇ ತಾರೀಕು ಏನು ಬರಬೇಕಿತ್ತಲ್ಲ ಅಲ್ಲಿ SITಯ ಇದು ಅವರು ಇನ್ಫ್ಯಾಕ್ಟ್ 4ನೇ ತಾರೀಕು SIT ಅವ್ರು ಕರೆದಿದ್ರಲ್ಲ, ಬಪ್ಪ ಇಲ್ಲಿ ವಿಚಾರಣೆ ಮಾಡಬೇಕು ಅಂತ. ಅದಕ್ಕೆ ತಪ್ಪಿಸ್ಕೊಂಡಿದ್ದಾಯಿತು. ಆಲ್ರೆಡಿ 2-3 ಸಲ ಕರೆದಿದ್ದಾಯಿತು, ತಪ್ಪಿಸ್ಕೊಂಡಿದ್ದಾಯಿತು. ರೇವಣ್ಣ 2-3 ಸಲ ತಪ್ಪಿಸ್ಕೊಂಡ ಮೇಲೆ ಆಗಿದ್ದೇನು ಅರೆಸ್ಟ್. ಅಟ್ ದ ಸೇಮ್ ಟೈಮ್ ಪ್ರಜ್ವಲ್ಗೂ ಅದೇ ಆಗ್ತಾ ಇದೆ. ಆರಂಭದಲ್ಲಿ 7 ದಿನ ಟೈಮ್ ಕೇಳಿದ್ರು ಪ್ರಜ್ವಲ್ ಬರೋಕ್ಕೆ, ನೋ ಅದಾಗಲ್ಲ ಅಂತ SIT ಹೇಳಾಯಿತು. ಆ ಕಾರಣಕ್ಕೋಸ್ಕರ 15ನೇ ತಾರೀಕಿಗೆ ಟಿಕೆಟ್ ಬುಕ್ ಆಗಿದೆ ಅನ್ನುವಂತಹ ಒಂದಿಷ್ಟು ಟಿಕೆಟ್ನ ಕಾಪಿಗಳು ಎಲ್ಲ ಕಡೆ ಶೇರ್ ಆಗ್ತಾ ಇತ್ತು. ಈಗ ಅಷ್ಟೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ಅಂತ ಗೊತ್ತಾಗ್ತಿದ್ದ ಕೂಡಲೇ ನಿನ್ನೆ ಸಾಯಂಕಾಲನೇ ಬೆಂಗಳೂರು ಏರ್ಪೋರ್ಟಿಗೆ ಬರಬಹುದು ಪ್ರಜ್ವಲ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಂದಿಲ್ಲ. ಆದರೆ ಪೊಲೀಸ್ನವರು ಮೊಕ್ಕಾಂ ಹೂಡಿದ್ದಾರೆ ಅಲ್ಲೇ.
ನಾವಿಲ್ಲೇ ಇರ್ತೀವಿ, ಪ್ರಜ್ವಲ್ ಬಂದ ತಕ್ಷಣ ಅರೆಸ್ಟ್ ಮಾಡಿಕೊಂಡೇ ಕರ್ಕೊಂಬರ್ತೀವಿ ಅಂತ. ಯಾಕಂದರೆ ಇನ್ನು ಒಂದು ಕಡೆ ಕರ್ನಾಟಕ ಸರ್ಕಾರ ಇನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದೆ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ನೋಡಿ ಅವರನ್ನು ಹುಡುಕಿ ತೆಗೆದು, ಅಂದರೆ ಅದರಲ್ಲಿ ಇವಾಗ ಯಾರೋ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. 2 ಕೇಸ್ಗಳು ಆಲ್ರೆಡಿ ಫೈಲ್ ಆಗಿದೆ. ಇನ್ಫ್ಯಾಕ್ಟ್ ಯಾವುದು ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ರು, ಆ ಕಿಡ್ನ್ಯಾಪ್ ಕೇಸ್ನಲ್ಲಿ ನನ್ನನ್ನು ರೇಪ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಪ್ರಜ್ವಲ್ ನನ್ನನ್ನು ರೇಪ್ ಮಾಡಿರೋದು, ರೇವಣ್ಣ ಬರೀ ಕಿಡ್ನ್ಯಾಪ್ ಮಾಡಿರೋದು ಅನ್ನೋ ಅರ್ಥದಲ್ಲಿ ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ಹೀಗಿರುವಾಗ ಒಂದಕ್ಕಿಂತ ಒಂದು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಪ್ರಜ್ವಲ್ಗೆ. ಸೊ ಹಾಗಾಗಿ ಒಂದಂತೂ ಫಿಕ್ಸ್, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋದು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಫಿಕ್ಸ್ ಆಗಿದೆ. SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ರಾಜ್ಯ ಸರ್ಕಾರವೂ ಕಾಯ್ತಾ ಇದೆ. ಬಂದ ಕೂಡಲೇ ಅರೆಸ್ಟ್ ಮಾಡಿ ನನ್ನ ಪ್ರಕಾರ ವಿಚಾರಣೆಗೆ ತೊಗೊಂಡೋಗಿ ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಿ, ನ್ಯಾಯಾಧೀಶರ ಎದುರುಗಡೆ ನಿಲ್ಲಿಸಿ, ಒಂದು 4 ದಿನನೋ 7 ದಿನನೋ SIT ವಶಕ್ಕೆ ತಗೊಂಡು ಅವ್ರನ್ನ ಡ್ರಿಲ್ ಮಾಡುವ ಎಲ್ಲ ಸಾಧ್ಯತೆ ನಿಚ್ಚಳವಾಗಿ ಕಾಣ್ತಾ ಇದೆ. ಎಲ್ಲ ಅಪ್ಡೇಟ್ಸ್ಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಮತ್ತು ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಕಿರಿಕೀರ್ತಿ. ಮತ್ತೆ ಸಿಗ್ತೀನಿ, ನೋಡ್ತಾ ಇರಿ. ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.